ಅವ್ರಿಗೆ ವಂದನೆಗಳು. ಆದ್ರೂ ಕೈ ಎತ್ತಾ ಇಲ್ಲ. ಏನು ಒಬ್ಬ ವ್ಯಕ್ತಿ ಹೃದಯಕ್ಕೆ ಹತ್ತಿರವಾಗಿ ಎರಡು ಕೈಯನ್ನು ಜೋಡಿಸಿ ವಂದನೆ ಅಂತ ಹೇಳುವಾಗ ಏನು ನಾವು ಎರಡು ಕೈಯನ್ನು ಜೋಡಿಸಿ ಪ್ರತಿ ವಂದನೆ ಮಾಡೋದು ಒಳ್ಳೇದ ಕೆಟ್ಟದ? ಅದಕ್ಕೆ ಎಲ್ಲರಿಗೂ ವಂದನೆಗಳ್ರಿ. ವೆರಿ ಗುಡ್. ವೆರಿ ಆದ್ರೂ ಕೆಲವರು ಎತ್ತಿಲ್ಲ. ನಾವೆತ್ತಲ್ಲಪ್ಪ, ನೀನು ಏನು ಮಾಡ್ಕೊ ಅಂತ ಹೇಳೋದು ನಮ್ಮ ಕರ್ತವ್ಯ, ಮಾಡೋದು ನಿಮ್ ಇಷ್ಟ, ಹೌದಲ್ಲವೇ? ಓಕೆ, ಇವಾಗ ಒಂದು ಹಾಡು ಹಾಡ್ಲೇಬೇಕು ಬೇಕಂತ ಹೇಳಿದ್ರು ಖಂಡಿತವಾಗಿ ಒಂದು ಹಾಡನ್ನು ಹಾಡೋಣ. ಇವತ್ತು ಈ ಸಭೆ ಈ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಇದಕ್ಕೆಲ್ಲದಕ್ಕೆ ಕಾರಣ ಯೇಸು ಕ್ರಿಸ್ತನ ಕೃಪೆ ಆಗಿದೆ. ಅದಿಲ್ಲದೆ ಯಾರು ಎಂದಿಗೂ ಚೆನ್ನಾಗಿ ಆಗ್ಲಕ್ಕಾಗಲ್ಲ. ಕೃಪೆಯಿಂದಲೇ, ನಿನ್ನ ಕೃಪೆಯಿಂದಲೇ ನಾ ಬಾಳುವೆ యేసయ్య. ಕೃಪೆಯಿಂದಲೇ, ನಿನ್ನ ಕೃಪೆಯಿಂದಲೇ ನಾ ಬಾಳುವೆ యేసయ్య. ಕೃಪೆಯಿಂದಲೇ, ನಿನ್ನ ಕೃಪೆಯಿಂದಲೇ ನಾ ಬಾಳುವೆ యేసయ్య. ಜ್ಞಾನವೂ ಇಲ್ಲ, ಬುದ್ಧಿಯೂ ಇಲ್ಲ, ಅರ್ಹತೆ ಇಲ್ಲ, ನನಗಾವುದೂ ಇಲ್ಲ. ಜ್ಞಾನವೂ ಇಲ್ಲ, ಬುದ್ಧಿಯೂ ಇಲ್ಲ, ಅರ್ಹತೆ ಇಲ್ಲ, ನನಗಾವುದೂ ಇಲ್ಲ. ಕೃಪೆಯಿಂದಲೇ, ನಿನ್ನ ಕೃಪೆಯಿಂದಲೇ ನಾ ಬಾಳುವೆ యేసయ్ಯ. ಕೃಪೆಯಿಂದಲೇ, ನಿನ್ನ ಕೃಪೆಯಿಂದಲೇ ನಾ ಬಾಳುವೆ యేಸయ్ಯ. ಹುಟ್ಟಿಹೋದ ನನ್ನನ್ನು ನಿನ್ನ ಕೃಪೆಯಿಂದ ಮೇಲಕ್ಕೆತ್ತಿ ಬಂಡೆಗೈದು ನಿಲ್ಲಿಸಿದೆಯೇ. ತಪ್ಪಿಹೋದ ನನ್ನನ್ನು ನಿನ್ನ ಕೃಪೆಯಿಂದ ಹುಡುಕಿ ಒಳ್ಳೆ ದಾರಿಯಲ್ಲಿ ನಿಲ್ಲಿಸಿದೆಯೇ. ಹುಟ್ಟಿಹೋದ ನನ್ನನ್ನು ನಿನ್ನ ಕೃಪೆಯಿಂದ ಮೇಲಕ್ಕೆತ್ತಿ ಬಂಡೆಗೈದು ನಿಲ್ಲಿಸಿದೆಯೇ. ತಪ್ಪಿಹೋದ ನನ್ನನ್ನು ನಿನ್ನ ಕೃಪೆಯಿಂದ ಹುಡುಕಿ ಒಳ್ಳೆ ದಾರಿಯಲ್ಲಿ ನಿಲ್ಲಿಸಿದೆಯೇ. ಕೃಪೆಯೇ, ಕೃಪೆಯೇ, ನಿನ್ನ ಕೃಪೆಯೇ ನನ್ನನ್ನು ಮೇಲಕ್ಕೆತ್ತಿದೆ. ಕೃಪೆಯೇ, ಕೃಪೆಯೇ, ನಿನ್ನ ಕೃಪೆಯೇ ನನ್ನನ್ನು ಮೇಲಕ್ಕೆತ್ತಿದೆ. ಕೃಪೆಯಿಂದಲೇ, ನಿನ್ನ ಕೃಪೆಯಿಂದಲೇ ನಾ ಬಾಳುವೆ యేಸయ్య. ಕೃಪೆಯಿಂದಲೇ, ನಿನ್ನ ಕೃಪೆಯಿಂದಲೇ ನಾ ಬಾಳುವೆ యేಸయ్య. ಜೀವದ ಲೋಕದಲ್ಲಿ ನಿನ್ನ ಕೃಪೆಯಿಂದ ಜೀವವನ್ನು ಕೊಟ್ಟು ನನ್ನ ಬದುಕಿಸಿದೆಯೇ. ಮರಣಾನ ಬಂದಾಗ ನಿನ್ನ ಕೃಪೆಯಿಂದ ಫಲಫಲಿತವಾದ ಮಾವನ್ನು ನೀಡುವೆ. ಜೀವದ ಲೋಕ
ಯಾಕಂದ್ರೆ ಬುದ್ಧಿ ಜ್ಞಾನ ಎಲ್ಲವೂ ಯಾರಿಂದ ಸಿಗುತ್ತದೆ? ನಮಗೆ ಕರ್ತನಿಂದಲೇ. ನನ್ನ ಜ್ಞಾನ ಏಸಪ್ಪನಿಗೆ ಅಗತ್ಯ ಇಲ್ಲ, ಯಾಕಂದ್ರೆ ನನ್ನನ್ನು ಉಪಯೋಗಿಸಿಕೊಳ್ಳುವಂತ ದೇವರು ಸರ್ವಜ್ಞಾನಿಯಾಗಿದ್ದಾರೆ. ಆಮೇಲೆ ನನ್ನ ಶಕ್ತಿ ಕ್ರಿಸ್ತನಿಗೆ ಅಗತ್ಯ ಇಲ್ಲ, ಯಾಕಂದ್ರೆ ನನ್ನನ್ನು ನಿನ್ನನ್ನು ಉಪಯೋಗಿಸಿಕೊಳ್ಳುವಂತ ದೇವರು ಸರ್ವಶಕ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಆತನಿಗೆ ಸಾಧ್ಯ. ಆಮೇಲೆ ಇವತ್ತು ಈ ಸೆಕೆಂಡ್ ಮೌಂಟ್ ಆಂಡರ್ಸನ್ ಬ್ಯಾಪ್ಟಿಸ್ಟ್ ಚರ್ಚ್ಗೆ ನನಗೆ ಒಳ್ಳೆ ಸಂಬಂಧ ಇದೆ. ಯಾವ ರೀತಿಯಲ್ಲಿ ಅಂದ್ರೆ ಸುಮಾರು 5 ವರ್ಷಗಳು, 1 ವರ್ಷ ಅಲ್ಲ, 5 ವರ್ಷಗಳು, 6 ತಿಂಗಳಿಗೆ ಒಮ್ಮೆ 5 ದಿನ ನಾನು ಇದೇ ಚರ್ಚ್ ಅಲ್ಲಿ ಆ ವಿಂಡೋ ಹತ್ರ 5 ವರ್ಷ ಕೂತ್ಕೊಂಡಿದ್ದೆ. ನಾನು ಅದೇ ವಿಂಡೋ ಆ ಸೀಟು ಯಾರಿಗೂ ಕೊಡ್ತಾ ಇಲ್ಲ, ಯಾಕಂದ್ರೆ ಎಲ್ಲರಿಗಿಂತ ಫಸ್ಟ್ ನಾನೇ ಬರೋದ್ರಿಂದ. ಈ 5 ವರ್ಷ ಒಂದು ಕ್ಲಾಸ್ ಮಿಸ್ ಆಗಿಲ್ಲ, ಒಂದು ಕ್ಲಾಸ್ 5 ನಿಮಿಷ ನಾನು ಲೇಟ್ ಆಗಿ ಬಂದಿಲ್ಲ. ಇಲ್ಲಿ ಲೀಡ್ ಸೆಮಿನರಿ ಅಂತ ಆಗ್ತಾ ಇತ್ತು. ಆವಾಗ ಮಾಸ್ಟರ್ ವಸಂತ್ ಕುಮಾರ್ ಅವರು ನಿಜವಾಗಿ ಎಷ್ಟು ಗ್ರೇಟ್ ಅಂದ್ರೆ ಅವರೇ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ಒಬ್ಬರಿಗಲ್ಲ, ಇಬ್ಬರಿಗೆ, 1 ತಾಸಲ್ಲ, ಇಡೀ ಕ್ಲಾಸ್ಗೆ, ವಿಚ್ ಇಸ್ ಹೈಲಿ ಇಂಪಾಸಿಬಲ್. ಅದು ನಿಜವಾಗಿ ಅಸಾಧ್ಯ. ಅದು ಆದ್ರೂ ಅವರು 5 ದಿನ ರೆಗ್ಯುಲರ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ಅವಾಗ ನಮ್ಮೆಲ್ಲರಿಗೂ ಶಾಕ್ ಆಗ್ತಾ ಇದೆ, ಇಷ್ಟು ಶಕ್ತಿ ಹೆಂಗ್ ಬರ್ತಾ ಇದೆ ಇವರಿಗೆ? ಅದು ದೇವರ ಸಹಾಯ ಇಲ್ಲಂದ್ರೆ ಅದು ಅಸಾಧ್ಯ. ಅವ್ರಿಗಿದ್ದಂತ ಲೀವ್ಸ್ ನಾನು ಅವರು 10 ಲೀವ್ಸ್ ಈ ಟ್ರೈನಿಂಗ್ ಅಂತಾನೆ ಅವ್ರು ಯಾವಾಗ್ಲೂ ಸೇವ್ ಮಾಡ್ಕೊಂತ ಇದ್ರು. ಸಾಮಾನ್ಯ ವಿಷಯ ಅಲ್ಲ. ಇವಾಗ ಊರಿಗೆ ಹೋಗ್ಬೇಕು, ಎಕ್ಸ್ಕರ್ಷನ್ಗೆ ಹೋಗ್ಬೇಕು, ಆಮೇಲೆ ಫ್ಯಾಮಿಲಿ ಟ್ರಿಪ್ ಹೋಗ್ಬೇಕು, ಅದಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತ ಆಲೋಚನೆ ಮಾಡುವಂತ ದಿನಗಳಲ್ಲಿ ವಸಂತ್ ಕುಮಾರ್ ಅವರು 10 ದಿನ ಲೀವ್ಸ್ ನನ್ನು ಅವರು ಸೇವ್ ಮಾಡಿಕೊಂಡು ಆ ಟ್ರೈನಿಂಗ್ ಅಂತ ಉಪಯೋಗಿಸ್ತಾ ಇದ್ರು. ನಿಜವಾಗಿ ನಾನು ಅವಾಗ ಅನೇಕ ವರ್ಷಗಳು ಆದ ನಂತರ ಮುಖಾಮುಖಿಯಾಗಿ ನೋಡಿದ್ದೇನೆ. ಸಂತೋಷ ಏನಂದ್ರೆ ಆವಾಗ ಹೆಂಗಿದ್ದಾರೋ ಇವಾಗಲೂ ಹಾಗೆ ಇದ್ದಾರೆ ಅವರು. ಸೇಮ್ ಡಿಟೋ, ಚೇಂಜ್ ಆಗಿಲ್ಲ. ಅಂದ್ರೆ ನಿಮ್ಮ ಪಾಸ್ಟರ್ ಅಲ್ಲಿ ಒಳ್ಳೆ ತಗ್ಗಿಸಿಕೊಳ್ಳುವಂತ ಲಕ್ಷಣ ಇದೆ, ಹೌದಲ್ಲ? ರೈಟ್ 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 ರೈಟ್. ಹೌದು ಎಂಬವರೆಲ್ಲ ಆಮೇಲೆ ಅಂತ ಹೇಳಿ ವೆರಿ ಗುಡ್. ಹೌದು, ಯಾರು ಕರ್ತನ ಮುಂದೆ ತಗ್ಗಿಸ್ಕೊಳ್ತಾ ಇರ್ತಾರೋ ಏಸಪ್ಪ ಅವರನ್ನು ಖಂಡಿತವಾಗಿ ಹೆಚ್ಚಿಸ್ತಾರೆ. ಇದು ನೀವು ನಂಬಿದ್ರು ನಂಬಿಲ್ಲಂದ್ರೂ ಇದು ಸತ್ಯ. ವಸಂತ್ ಕುಮಾರ್ ಅವರು, ಅವರ ಕುಟುಂಬ, ಪಾಸ್ಟಮ್ಮ, ಆಮೇಲೆ ಮಕ್ಕಳಿಬ್ಬರು, ಆಮೇಲೆ ಚಿಕ್ಕ ಮಗಳು ಅವಾಗ ಹಾಡುಗಳನ್ನು ಹಾಡೋದು ಅವಾಗಲಿಂದೇ, ಅವಾಗೆ ಚಿಕ್ಕವಳ ಆಗಿದ್ದು ಹಾಡ್ತಾ, ಮಗ, ದೊಡ್ಡ ಮಗಳು, ಎಲ್ಲರೂ ಕುಟುಂಬ ಸಮೇತವಾಗಿ ಕ್ರಿಸ್ತನನ್ನು ಸೇವಿಸುವಂತ ಕುಟುಂಬವಾಗಿದೆ. ಈ ಕುಟುಂಬವನ್ನು ನೋಡುವಾಗ ಯೆಹೋಶುವನು ಹೇಳಿದ ರೀತಿಯಲ್ಲಿ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬ ರೀತಿಯಲ್ಲಿ ಸೇವೆಯನ್ನು ಮಾಡಿದಂತ ಕುಟುಂಬ. ನಿಜವಾಗಿ ಈ ಚರ್ಚ್ ಅಲ್ಲಿ ಆವಾಗ ಈಗೆಲ್ಲ ಇಲ್ಲ, ಆವಾಗ ಡಿಫರೆಂಟ್ ಆಗಿತ್ತು ಇದು, ಇವಾಗೆಲ್ಲ ರೂಪ ಆಯ್ತು. ನಿಜವಾಗಿ ಇನ್ನೊಂದು ವಿಷಯ ಅಂದ್ರೆ ದೇವರು ಅವರನ್ನು ಆಶೀರ್ವದಿಸ್ತಾ ಇದ್ರೆ ಒಂದೊಂದು ವಿಷಯವನ್ನು ಎಲ್ಲರಿಗೆ ತಿಳಿಸುವಂತ ಲಕ್ಷಣ ಇದೆ ಅವರಿಗೆ. ವಾಟ್ಸ್ಆಪ್ ಅಲ್ಲಿ ಏನೇ ಚೇಂಜ್ ಇದ್ರು ಚರ್ಚ್ ಅಲ್ಲಿ, ಇನ್ಸೈಡ್ ಅಥವಾ ಔಟ್ಸೈಡ್, ಏನೇ ಇದ್ರು ಎಲ್ಲರಿಗೆ ಕಳಿಸ್ತಾರೆ. ಯಾಕೆ? ಅದು ಕೃತಜ್ಞತೆ. ಏಸಪ್ಪ ಈ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸಿದಂತ ಅವರು ಕೃತಜ್ಞತಾ ಹೃದಯದಿಂದ ಎಲ್ಲರಿಗೆ ಕಳಿಸ್ತಾ ಇದ್ರು. ಇನ್ನ ಫ್ಯೂಚರ್ ಅಲ್ಲಿ ಇಂತಹ ಅದ್ಭುತವಾದಂತಹ ಕಾರ್ಯಗಳು ಈ ಸಭೆಯಿಂದ ಸುವಾರ್ತೆ ಸೇವೆ ಚೆನ್ನಾಗಿ ಹೋಗಿದೆ. ಆ ರೀತಿಯಲ್ಲಿ ಟ್ರೈನಿಂಗ್ಸ್ ಎಲ್ಲ
ಆಗಿದ್ದಾವೆ. ಏನು ಅನೇಕರು ಆತ್ಮೀಕವಾಗಿ ಅಭಿವೃದ್ಧಿ ಹೊಂದಿದ್ರು. ಯೇಸಪ್ಪ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆ ರೀತಿಯಲ್ಲಿ ಡ್ಯಾಂಡೇಲಿ ಸೇವಕನನ್ನು ಕೆಲವರನ್ನು ನೋಡುವಾಗ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆವಾಗ ನೋಡಿದಂತ ಅವರು ಅಂತೆ ಹಿಂತಿರುಗಿ ನೋಡುವಂತೆ ಯೇಸಪ್ಪ ಒಳ್ಳೆ ಅವಕಾಶ ಕೊಟ್ಟಿದ್ರು. ಮುಖ್ಯವಾಗಿ ಕೃಷ್ಣಪ್ಪನ ಅವರು ನಮ್ಮ ಆತ್ಮೀಯ ಕುಟುಂಬ ಸದಸ್ಯರು ಆಗಿ, ಆಮೇಲೆ ಜನ ಹಾಗೆ ಇರ್ಬೋದು, ಆಮೇಲೆ ಲಿಂಗಂ ಜೋಸಪ್ಪ ಅವರು ಅವಾಗ ಟ್ರೈನಿಂಗ್ಸ್ ಅಲ್ಲಿ ನಾವೆಲ್ಲರೂ ಕೂತ್ಕೊಂಡಿರ್ತಾ ಇದ್ದೀವಿ. ಅವಾಗ ನಾವೆಲ್ಲರೂ ಮುಂದಾಗಿ ನಾನು ಹೇಳಿದ್ದು ಸತ್ಯನ ಸುಳ್ಳ, ಯಾವಾಗ್ಲೂ ಅಲ್ಲೇ ಇರ್ತಾ ಇದ್ರೆ ಇಲ್ವಾ? ವೆರಿ ಗುಡ್, ವೆರಿ. ಯೇಸಪ್ಪ ನಿಮ್ಮನ್ನು ಆಶೀರ್ವದಿಸಲಿ. ಏನು 25ನೇ ವರ್ಷ, ಇನ್ನ ಫ್ಯೂಚರ್ ಅಲ್ಲಿ ಏನು 50ನೇ ವರ್ಷ ಇಲ್ಲಿ ಆಗುವಂತೆ, ಆವಾಗ ಇದೆಲ್ಲ ಫ್ಯೂಚರ್ ಚರ್ಚ್ ಅಲ್ಲಿ ಆಗುವಂತೆ ಯೇಸಪ್ಪ ಆಶೀರ್ವದಿಸಲಿ. ಅಷ್ಟುವರೆಗೆ ಆತನ ಎಲ್ಲರಿಗೆ ಸದಾ ಇರಲಿ. ಆಮೇನ್.